ಸರ್ ಏನಾಯ್ತು ನೆನ್ನೆ? ನಾನು ಅಂಕೋಲಾದಿಂದ ಊರಿಗೆ ಬರುವನಾಗಿದೆ. ನನ್ನ ಮಗ ಇಬ್ಬರು ಬರ್ತಾ ಇದ್ದಾಗ ಹಿಂದ್ಗಡೆ ನನ್ನ ಹಿಂದ್ಗಡೆನೇ ಆಗಿದ್ದು ಅದು ಸ್ಪಾಟು. ನಾನು ಸೀರೂರು ಹಂಚಿಗಿದ್ದೆ. ಆವಾಗ ಹಿಂದ್ಗಡೆ ಸಾವಕಾಶ ಕುಸಿತ ಬರ್ತಾ ಇತ್ತು. ಆಟೋಮೆಟಿಕ್ ಒಂದೇ ಸಲ ಬಿದ್ದುಬಿಡ್ತು ಗುಡ್ಡ ಕುಸಿದು ನಾನು ಜಸ್ಟ್ ಇದ್ದೀನಿ, ಒಂದು 200 ಮೀಟ್ರಲ್ಲಿ ಇದ್ದೀನಿ ಅಷ್ಟೇ ಬರಬೇಕು. ಆಮೇಲೆ ಹಿಂದ್ಗಡೆ ನನ್ನ ಹಿಂದ್ಗಡೆ ಕಾರ್ ಇತ್ತು, ಕಾರೆಲ್ಲ ಒಳಗಡೆ ಬಿದ್ದು ಹೋಗ್ಬಿಟ್ಟು. ನಿಮ್ದು ಕಾರ್ ಹೋಗಿದ್ಯಾ? ನನ್ನ ಕಾರ್ ಇಲ್ಲ, ನನ್ನ ಬೈಕಲ್ಲಿದ್ದೆ ನಾನು. ನನ್ನ ಹಿಂದ್ಗಡೆ ಕಾರ್ ಇತ್ತು, ಕಾರ್ ಒಳಗಡೆ ಮಧ್ಯದಲ್ಲಿ ಸಿಕ್ಬಿಟ್ಟು. ಅಲ್ಲಿ ಎಷ್ಟು ಟ್ಯಾಂಕ್ಗಳಿದ್ವು, ಗ್ಯಾಸ್ ಟ್ಯಾಂಕ್? 4ರಿಂದ 5 ಗಾಡಿ ಇದ್ವು. ಅಲ್ಲ, ಅಲ್ಲಿ ಗುಡ್ಡ ಕುಸಿದು ಬೀಳೋದಕ್ಕೂ ಇಲ್ಲಿರೋ ಮನೆಗಳು ನಾಶ ಆಗೋದಕ್ಕೂ ಏನು ಸಂಬಂಧ ಸರ್? ಅಲ್ಲಿಂದ ಹೇಗೆ ಇದಾಯ್ತು? ನನ್ನ ಅನಿಸಿಕೆ ಪ್ರಕಾರ ಅದು ಮೇಲ್ಗಡೆ ಟ್ಯಾಂಕ್ ಇತ್ತಲ್ಲ, ಮೇಲ್ಗಡೆ ಟ್ಯಾಂಕ್ ಕೆಳಗಡೆ ಬಿದ್ದು ಈ ಮೇನ್ ಲೈನ್ ಇದೆಯಲ್ಲ ಅದಕ್ಕೆ ಸ್ಪಾರ್ಕ್ ಆಯಿತು. ಕೆಳಗಡೆ ನೀರಿಂದ ಬ್ಲಾಸ್ಟ್ ಆಗಿ ನೀರು ಈ ಕಡೆ ಬಂದ್ಬಿಟ್ಟು. ಓಕೆ ಓಕೆ ಓಕೆ. ಹೌದು. ಇಲ್ಲೆಲ್ಲ ಬಂಡೆಕಾಯಿ ಎಲ್ಲ ಕಲ್ಲುಗಳಿದಾವಲ್ಲ, ಅದೆಲ್ಲ ಮನೆದೇನಾ? ಅಲ್ಲಲ್ಲ, ಇದು ಇಲ್ಲಿ ನಮ್ಮದು ಎಮ್ ಐ ಮೈನರ್ ಇರಿಗೇಷನ್ ಒಂದು ಡಿಪಾರ್ಟ್ಮೆಂಟಿಂದ ಪಿಚಿಂಗ್ ಕಟ್ಟಿದ್ದು ಪೂರ್ತಿ. ಇಲ್ಲಿಂದ ಸಗಡಿಗೆ ನಿರ್ಮಾಣ ಮಾಡಿದ್ರು ರೂಪಾಲಿ ನಾಯಕರ ಅವಧಿಯಲ್ಲಿ. ಅದು ಅಷ್ಟು ಕಿತ್ತು ಬಂದು ಈ ಕಡೆ ಬಂದ್ಬಿಟ್ಟು. ಓಕೆ. ಗುಡ್ಡ ಕುಸಿತದಿಂದ ಕಂಗಾಲಾಗಿದ್ದಾರೆ ಜನತೆ. ಸೂರಿಲ್ಲ, ಸರಿಯಾದ ಚಿಕಿತ್ಸೆ ಇಲ್ಲ. ಕುಮಟಾ ತಾಲೂಕು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗರ ಉಳುವರೆ ಗ್ರಾಮದ 14 ಮಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ರು ಅವರು. ಜಿಲ್ಲಾಧಿಕಾರಿಗೆ ತಿಳಿದಿಲ್ಲ ಇದಲ್ಲ. ಜಿಲ್ಲಾಧಿಕಾರಿ ಕಚೇರಿಗೆ ಕರೆ ಮಾಡಿದ ರಿಪಬ್ಲಿಕ್ ಕನ್ನಡ ತಕ್ಷಣವೇ ಸೂಕ್ತ ನೆರವು ನೀಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ನಾಗೇಂದ್ರ ಬಾಬು ಮತ್ತೊಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಆ ಸ್ಥಳದಿಂದ. ಬನ್ನಿ ನೋಡೋಣ. ಇವರನ್ನ ಕೇಳಿದೆ, ಯಾರು ಬಂದಿದ್ದಾರಾ, ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಯಾರಾದ್ರು ಬಂದಿದ್ದಾರಾ, ಇವರಿಗೆ ನಾನು ನೇರವಾಗಿ ಅಲ್ಲಿಯವರಿಗೆ ಸಂಬಂಧಪಟ್ಟ ಎಲ್ಲರಿಗೂ ಕಾಲ್ ಮಾಡಿದರೆ ನಮಗೆ ಬರ್ಲಿಕ್ಕೆ ರಸ್ತೆ ದಾಟ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾತು. ನಿಮ್ಗೆ ಆ ಕಡೆಯಿಂದ ಬರ್ಲಿಕ್ಕೆ ಆಗಲಿಲ್ಲ ಅಂದರೆ ಇದು ಕುಮಟಾ ಊರು ಇರೋದು ಪಾಕಿಸ್ತಾನದಲ್ಲ, ಖಾಲಿ ಕುಮಟಾ ಟು ಕಾರವಾರ 70 ಕಿಲೋಮೀಟ್ರು. ಅಲ್ಲಿಂದ ನೀವು ಇಲ್ಲಿ ಇಂಟಿಮೇಷನ್ ಕೊಟ್ಟರೆ ಇಲ್ಲಿ ತಾಲೂಕು ಆಡಳಿತ ಇವರಿಗೆ ವ್ಯವಸ್ಥೆ ಮಾಡ್ಬೋದಾಗಿತ್ತಲ್ಲ. ಏನಿಲ್ಲ, ಪೇಷಂಟ್ ಒಂದು 14 ಜನ, ಸಂಬಂಧಪಟ್ಟ ಸೂರು ಕಳ್ಕೊಂಡವ್ರು ಅವ್ರ ಜೊತೆಗಿದ್ದವರು ಒಂದು 25 ಜನ ಇದ್ದಾರೆ. ಒಂದು 35 ಜನಕ್ಕೆ ಇವರು ಏನಾದ್ರು ವ್ಯವಸ್ಥೆ ಮಾಡಬೇಕಲ್ಲ. ಅದಕ್ಕೆ ನೀರು ಕುಡ್ದಿರೋ ಅಥವಾ ಊಟ ಮಾಡಿದ್ರೋ, ಹೊತ್ಕೊಳ್ಳಿಕ್ಕೆ ಬಟ್ಟೆ ಇದೆಯೋ, ಏನನ್ನು ಯಾರೂ ಕೇಳಿಲ್ಲ. ಅಲ್ಲಲ್ಲ, ಇಲ್ಲಿ ನಮ್ಮ ದಿನಕರ್ ಶೆಟ್ಟಿ ಅವರು ಕೂಡ ಪಾಪ ಅಸೆಂಬ್ಲಿ ಮೀಟಿಂಗ್ಗೆ ಹೋಗಿದ್ದಾರೆ. ಅವರು ಗೊತ್ತಿದ್ರು, ಅವರು ಬರ್ತಿದ್ರು. ಬಟ್ ಅವರು ಕೂಡ ಇಲ್ಲಿ ಸಹಾಯಕ್ಕಂತ ಯಾರಿಗಾದ್ರೂ ಕಳಿಸ್ಬೋದಾಗಿತ್ತು, ಅವರು ಕೂಡ ಬಂದಿಲ್ಲ. ನಾನು ನಿರಂತರವಾಗಿ ಇವರಿಗೆ ಸಹಾಯಕ ಬರಲಿಕ್ಕೆ ನಾನು ಫೇಸ್ಬುಕ್ಕಲ್ಲಿ ವಾಟ್ಸಪ್ನಲ್ಲಿ ಹಾಕ್ತಾ ಇದ್ದೀನಿ. ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೇನೋ. ಅದಕ್ಕೆ ಇವತ್ತು ಮುಂಜಾನೆ ಬೆಳಿಗ್ಗೆ ಇಡ್ಲಿ ಟಿಫಿನ್ ಎಲ್ಲ ತಗೊಬಂದಾಗ ಇವತ್ತರೂ ಯಾರು ಬಂದಿದ್ರು ಕೇಳಿದ್ರೆ ಯಾರೂ ಬಂದಿಲ್ಲ. ಅದಕ್ಕೆ ನೇರವಾಗಿ DC ಅವರಿಗೆ ನಾನು ಕಾಲ್ ಮಾಡಿದ್ದೆ. ಇನ್ನು ಅವರು ಹೇಳಿದ್ರು, ಇಲ್ಲ ನಮಗಿದು ಗಮನಕ್ಕೆ ಬಂದಿಲ್ಲ. ಇವತ್ತು ಬೆಳಿಗ್ಗೆ ಬಂದಾಗ ನಾನು ಕೇಳಿದಾಗ ಕುಮಟಾದಲ್ಲಿ ಇರೋದೇ ನಮ್ಮ ಗಮನಕ್ಕೆ ಇಲ್ಲ. ಅವರು PNO ಯಾರೋ ಫೋನ್ ರಿಸೀವ್ ಮಾಡಿದ್ರು, ರೆಕಾರ್ಡ್ ಸುಧಾ ಇದೆ ನನ್ನ ಹತ್ರ. ಇಲ್ಲ, ಅದನ್ನು ಇಮಿಡಿಯೇಟ್ಲಿ ನಾನು ಆ್ಯಕ್ಷನ್ ತೊಗೊಳ್ತೇನೆ ಅಂದರು. ನಾನು ಇಲ್ಲಿದ್ದಾಗನೇ 5 ನಿಮಿಷದಲ್ಲಿ ನಾನು ಹೊರಗಡೆ ಹೋದಾಗ AC ಅವರು ಬಂದು ಅವ್ರಿಗೆ ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹಾಕೋದ್ರು. ಆದರೂ ಕೂಡ 1 ಗಂಟೆ ತನಕ ಅವ್ರು ಏನಾದ್ರು ವ್ಯವಸ್ಥೆ ಮಾಡ್ತಾರ ಅಂತ ನಾ ಕಾದೆ. ಆದರೂ ಕೂಡ ಇವರಿಗೆ ಫೋನ್ ಮಾಡಿದೆ, ಏನಾದರೂ ಊಟದ ವ್ಯವಸ್ಥೆ ಮಾಡಿದಾರೋ ಇಲ್ಲ. ಅದರ ನಂತರ ಸಿಸ್ಟರ್ ಎಲ್ಲ ಇಲ್ಲಿಂದ ಕಾಲ್ ಮಾಡಿದ ತಕ್ಷಣ ಮತ್ತೆ ಇಮಿಡಿಯೇಟ್ಲಿ ನಾನು ಊಟ ಒಂದು ಪಟ್ಟ ರೆಡಿ ಮಾಡಿ ಇಲ್ಲಿ ತಂದು ಕೊಟ್ಟಿದ್ದೀನಿ. DC ಅವ್ರಿಗೆ ಕರೆ ಮಾಡಿ, ಫೋನ್ ಮಾಡಿ ಈಗ ಇನ್ನೊಂದ್ಸರಿ. ವೀಕ್ಷಕರು ನೋಡಿ, ಈಗ ಇಲ್ಲೇ ಸ್ಥಳದಲ್ಲೇ ನಿಂತು DCಗೆ ಕರೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡಿ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ಇದು ಎಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅಂತೇಳಿ ಅರ್ಥ ಮಾಡ್ಕೊಬೇಕು. ಇವತ್ತು ಅವ್ರಿಗೆ ಸೂರಿಲ್ಲ, ಇವತ್ತು ಅವ್ರಿಗೆ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ. ಎಲ್ಲರೂ ಕೂಡ ಮನೆಯನ್ನ ಕಳ್ಕೊಂಡು ಜೀವವನ್ನ ಕಾಪಾಡಿಕೊಂಡು ಇವತ್ತು ಆಸ್ಪತ್ರೆಗೆ ಬಂದು ದಾಖಲಾಗಿದ್ದಾರೆ. ಈಗ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಲಕ್ಷ್ಮೀ ಪ್ರಿಯಾ. ಸರ್ ನಮಸ್ತೆ, ನಾ ಬೆಳಿಗ್ಗೆ ಫೋನ್ ಮಾಡಿದ್ದೆ. ಸೋಷಿಯಲ್ ವರ್ಕರ್ ಶ್ರೀಧರ್ ಕುಮಟಾಕರ್ ಅಂತ, ಕುಮಟದಿಂದ. ಸರ್, ಉಳುವೆ ಅವರ ಗ್ರಾಮದವರು ಇಲ್ಲಿ 14 ಜನಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವರಿಗೆ ಇನ್ನೂ ತನಕ ಯಾವುದೇ ಒಂದು ಸರ್ಕಾರದಿಂದ ಆಗಲಿ, ನಮ್ಮ ಜಿಲ್ಲಾಡಳಿತ ಆಗಲಿ, ತಾಲೂಕು ಆಡಳಿತದಿಂದ ಯಾವುದೇ ಒಂದು ವ್ಯವಸ್ಥೆ ಆಗಿಲ್ಲ. ಬೆಳಿಗ್ಗೆ ನಿಮ್ಗೆ ಕರೆ ಮಾಡಿದಾಗ AC ಅವರು ಬಂದಿದ್ರು ಇಲ್ಲಿ. ಇನ್ನೂವರೆಗೆ ಸರ್ ಅವ್ರಿಗೆ ಊಟದ ವ್ಯವಸ್ಥೆ ಆಗಲಿ ಅಥವಾ ಏನು ಮಾಡ್ತಾ ಇದ್ದಾರೆ ಸರ್? ಊಟ ಮಾಡೋದು ಬೇಡವಾ ಅವರು? ನಾವು ಅದನ್ನ ಊಟ ಸಿಕ್ಕಿಲ್ಲ ಅನ್ಕೊಂಡು ನೀವು ಹೇಳಿದ್ರಿ, ನಾವು ಅದನ್ನ ಕೇಳ್ತೀವಿ ತಹಸೀಲ್ದಾರ್ಗೆ. ಅವ್ರಿಗೆ ಊಟ ಕೊಟ್ಟಿಲ್ವಾ, ಏನ್ ಮಾಡಿದ್ದಾರೆ ಅಂತ ಕೇಳ್ತೀವಿ ನಾವು. ಸರಿ ಸರ್, ನೀವು ದಯವಿಟ್ಟು ಸರ್ ರಿಪಬ್ಲಿಕ್ ಕನ್ನಡ ವತಿಯಿಂದ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನಿಮ್ಮ ಗಮನಕ್ಕೆ ಈಗ ಬಂದಿದೆ ಅಂತ ನಾವು ಕೂಡ ಬಯಸ್ತೀವಿ. ಈಗ ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್.
ಅದೇ ತಕ್ಷಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಸಮಸ್ಯೆಗಳಾಗಿದೆ ಸರ್, ಗೊತ್ತಿದೆ, ತುಂಬಾ ಸಮಸ್ಯೆಗಳಾಗಿದೆ. ಆದ್ರೆ ಈಗ ಆಸ್ಪತ್ರೆಯಲ್ಲಿ ಇರುವಂತವ್ರಿಗೆ ಏನಾದ್ರೂ ಒಂದು ವ್ಯವಸ್ಥೆ ನಿಮ್ ಕಡೆಯಿಂದ ಆಗ್ಲೇಬೇಕಿದೆ ಸರ್. ಇಲ್ಲ ಈಗ್ಲೇ ಆಗತ್ತೆ. ನೀವೇ ನೋಡಿ, ನಾನು ಕಾಲ್ ಮಾಡ್ಕೊಂಡು ಈಗ್ಲೇ ಹೇಳ್ತೀನಿ. ನಿಮ್ಮ ಅಧಿಕಾರಿಗಳನ್ನ ಕಳ್ಸಿಕೊಡ್ತೀರಾ ಸರ್ ಈಗ? ಹೌದು, ನಾನು ನೇರವಾಗಿ AC ಅವರಿಗೆ ಕಾಲ್ ಮಾಡ್ಕೊಂಡು ಹೇಳ್ತೀವಿ, ನೇರವಾಗಿ ಹೇಳ್ತೀವಿ. ವರುಣನ ಆರ್ಭಟಕ್ಕೆ ಕರಾವಳಿಯಲ್ಲಿ ಕಂಪನ ಆಗಿದೆ. ಮರಣ ಮಳೆಗೆ ಅಂಕೋಲದ ಜನರು ತತ್ತರಿಸಿ ಹೋಗಿದ್ದಾರೆ. ಶಿರೂರು ಬಳಿ ಗುಡ್ಡ ಕುಸಿತ ಆಗಿದೆ. ಜನರಿಗೆ ಡವ ಶುರುವಾಗಿದೆ. ಉಳುವರೆ ಗ್ರಾಮದಲ್ಲಿ ಅವಾಂತರಗಳ ಸರಮಾಲೆಗೆ ಸೃಷ್ಟಿಯಾಗಿದೆ. ಭೀಕರ ಪ್ರವಾಹಕ್ಕೆ ಕೊಚ್ಚಿ ಹೋದ ಸೂರು. ಮನೆ ಇಲ್ಲ, ಏನೂ ಇಲ್ಲ. ಮನೆಯಲ್ಲಿ ವಾಸಿಸ್ತಾ ಇದ್ದ ವೃದ್ಧೆ ಸಣ್ಣವ್ವ ಕಣ್ಮರೆಯಾಗಿದ್ದಾಳೆ. ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರಾ ಅನ್ನೋದು ಈಗಿರುವಂಥ ಅನುಮಾನ. ಇನ್ನು ಆ ಭಾಗದಲ್ಲಿ ಆಗಿರುವಂಥ ಹಾನಿ ಮತ್ತೆ ಜೀವಹಾನಿ, ಮನೆಗಳು ಸಂಪೂರ್ಣವಾಗಿ ನಾಶ, ಇದೆಲ್ಲದರ ಕುರಿತಾಗಿ ನಮ್ಮ ಪ್ರತಿನಿಧಿ ನಾಗೇಂದ್ರ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ಏನೇನಿದೆ ಅಲ್ಲಿನ ಸ್ಥಿತಿ ನೋಡೋಣ. ನಾನೀಗ ನಿಂತಿರುವಂತಹ ಜಾಗ, ನನ್ನ ಬಲಭಾಗದಲ್ಲಿ ಗಂಗಾವಳಿ ನದಿ ಹರಿತಾ ಇದೆ. ನದಿ ಹರಿತಾ ಇರುವಂಥ ಪಕ್ಕದಲ್ಲಿ ನಮ್ಮ ಕ್ಯಾಮ್ರಾಮನ್ಗೆ ಅದನ್ನು ದೃಶ್ಯವನ್ನು ತೋರಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಒಂದು ದೊಡ್ಡ ಗುಡ್ಡ ಇದೆ. ಗುಡ್ಡದಲ್ಲಿ ಆ ಮಣ್ಣು ಕುಸಿತಿರೋದು ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಅಲ್ಲಿ ದೊಡ್ಡದಾದಂಥ ಹೈಟೆನ್ಷನ್ ಕಂಬ ಕೂಡ ಇದೆ. ಹೈಟೆನ್ಷನ್ ಕಂಬ ಕೂಡ ಅಲ್ಲಿ ಬಿದ್ದಿದೆ. ಕೆಳಭಾಗದಲ್ಲಿ JCBಗಳು ಮಣ್ಣನ್ನು, ಏನು ರಸ್ತೆ ಮೇಲೆ ಗುಡ್ಡ ಕುಸಿತಿರುವಂಥ ಮಣ್ಣೇನಿದೆ ಅದನ್ನು ತೆರವು ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಅದೇ ಜಾಗದಲ್ಲಿ ಒಂದು ಟೀ ಅಂಗಡಿ ಇತ್ತು. ಟೀ ಅಂಗಡಿಯಲ್ಲಿ 5 ಜನ ವಾಸ ಮಾಡ್ತಾ ಇದ್ರು. ಯಾವಾಗಲೂ ಕೂಡ ವಾಹನಗಳು ಅಲ್ಲಿ ಪಾರ್ಕನ್ನು ಮಾಡಿ ಅಲ್ಲಿ ಬಂದು ಟೀಯನ್ನು ಕುಡಿಯುವಂಥ ಕೆಲಸವನ್ನು ಮಾಡ್ತಾಯಿದ್ರು. ನಿನ್ನೆ ಬೆಳಗ್ಗೆ 10:30 ಸುಮಾರಿಗೂ ಕೂಡ ಅದೇ ರೀತಿಯಾಗಿ ಅಲ್ಲಿ ಪಾರ್ಕನ್ನು ಮಾಡಿ ಇಬ್ಬರು ಟೀ ಕುಡಿತಾ ಇದ್ರು. ಜೊತೆಗೆ ಆ ಒಂದು ಟೀ ಅಂಗಡಿಯಲ್ಲಿ 5 ಜನ ವಾಸ ಮಾಡ್ತಾಯಿದ್ರು. ಯಾವಾಗ ಗುಡ್ಡ ಕುಸಿದು ಬೀಳುತ್ತೋ ಆ ಗುಡ್ಡ ಕುಸಿದು ಬೀಳ್ತಾ ಇದ್ದಂತೆ ತಕ್ಷಣಕ್ಕೆ ಆ ಟೀ ಅಂಗಡಿಯಲ್ಲಿ ಇದ್ದವರೆಲ್ಲರೂ ಕೂಡ ಈ ಒಂದು ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ 2 ಗ್ಯಾಸ್ ಟ್ಯಾಂಕರ್ಗಳು ಕೂಡ ನಿಂತಿತ್ತು. ಆ 2 ಗ್ಯಾಸ್ ಟ್ಯಾಂಕರ್ಗಳು ಕೂಡ ಗುಡ್ಡದ ಸಮೇತವಾಗಿ ನದಿಗೆ ಬಂದು ಬೀಳುತ್ತೆ. ಆ 2 ಟ್ಯಾಂಕರ್ಗಳು ಕೂಡ ಈಗ ಕೊಚ್ಚಿಕೊಂಡು ಹೋಗಿದೆ. ಸ್ಥಳೀಯರು ಹೇಳೋ ಪ್ರಕಾರ ಈ ಒಂದು ಜಾಗದಲ್ಲಿ ಅದು ಗ್ಯಾಸ್ ಸಿಲಿಂಡರ್ ಇದ್ದಂಥ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದ್ದಕ್ಕೆ ಇಷ್ಟೆಲ್ಲ ಅವಾಂತರಗಳಾಗಿದೆ. ಈ ಮಣ್ಣಿನ ರಭಸಕ್ಕೆ ನೀರು ಹಾರಿ ಬಂದು ಇಲ್ಲಿದ್ದಂಥ ಮನೆಗಳ ಮೇಲೆ ಬೀಳುತ್ತೆ. ಮನೆಗಳು 2 ಮನೆಗಳಿದ್ದು ಆ 2 ಮನೆಗಳು ಕೂಡ ಕೊಚ್ಚಿಕೊಂಡು ಹೋಗುತ್ತೆ. ಈ ಮನೆಯಲ್ಲಿದ್ದಂಥವರು ಕೂಡ ಸಣ್ಣವ ಅಂತೇಳಿ ಒಬ್ಬ 55 ವರ್ಷದ ವೃದ್ಧೆ, ಆಕೆ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಆಕೆ ನಾಪತ್ತೆ ಆಗಿದ್ದಾಳೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಣ್ಣವರ ತಂಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಏನಾಯ್ತು ನಿನ್ನೆ? ಎಷ್ಟು ದಿವಸದಿಂದ ಇಲ್ಲಿ ವಾಸ ಮಾಡ್ತಾವೆ ಸಣ್ಣವರು? ಅವರು 15 ವರ್ಷ ಆಯಿತು ಮನೆ ಕಟ್ಟಿ ಇಲ್ಲೇ ವಾಸವಾಗಿದ್ದಾರೆ. ತಾಯಿ ಮಗ ಗಂಡ ತೀರೋಗಿದ್ದಾನೆ. ಮತ್ತು ಅದ್ರ ಮಗ 7 ಜನ ಇದ್ದಾರೆ. ಅದು ಇನ್ನಾಗಿದ್ದು ಕಾಣಿಸೋದೇ ಇಲ್ಲ. ಎಲ್ಲಿ ಹೋಗಿದೆ ಏನೇನೋ ಗೊತ್ತೇ ಆಗಲಿಲ್ಲ ನಮಗೆ. ಹೌದಾ? ಹೌದು ನೋಡಿ, ಈಗ ಎಲ್ಲಿ ಹೋಗಿದ್ದಾರೆ ಅನ್ನೋದು ನಮಗೆ ಗೊತ್ತೇ ಆಗ್ತಿಲ್ಲ ಅಂತ ಹೇಳಿ ಅವರು ಈಗ ಒಂದು ರೀತಿಯಲ್ಲಿ ಕಣ್ಣೀರು ಹಾಕುವಂಥ ಸ್ಥಿತಿಯಲ್ಲಿದ್ದಾರೆ. ಸಣ್ಣವರ ಮಗ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ನೀವು ನಿನ್ನೆ ಮನೆಯಲ್ಲಿ ಇದ್ರಾ ಅಥವಾ ಎಲ್ಲಿ ಹೋಗಿದ್ರಿ ನೀವು? ನಾವು 8 ಗಂಟೆ ತನಕ ಇದ್ವಿ. 8:15 ನಾವು ಹೋಗಿದ್ವಿ ಹೊರಗಡೆ. 9 ಗಂಟೆಗೆ ಹೀಗಾಗಿದೆ ನಾವು ಬರುವಂತರು. ಆಮೇಲೆ ಹೀಗಾಗಿ ಅಮ್ಮ ಕಾಣ್ತಿಲ್ಲ. ಒಳಗೆ ಹೋಗಿದ್ದ ಮುಣಪಾಲಾಗಿದೆ ಅನ್ನೋ ಏನಂತೂ ಗೊತ್ತಿಲ್ಲ.